ನಮಸ್ಕಾರ ಸ್ನೇಹಿತರೆ. ನಿಮ್ಮ ತೋಟದಲ್ಲೂ ಹೀಗೆ ಅಡಿಕೆ ಒಡೆದು ನೆಲಕ್ಕೆ ಬೀಳ್ತಾ ಇದೆಯಾ? ಒಂದು ದಿನದಲ್ಲಿ 5, 10, 20 ನಂತರ ನೂರಾರು ಅಡಿಕೆಗಳು ಹೀಗೆ ಉದುರಲು ಶುರುವಾದರೆ ರೈತನಿಗೆ ಆಗುವ ನಷ್ಟ ಎಷ್ಟು ಅಂತ ನಮಗೆಲ್ರಿಗೂ ಗೊತ್ತು. ಬಹಳ ಜನ ಇದನ್ನು ಒಂದು ರೋಗ ಅಂತ ಅಂದ್ಕೊಳ್ತಾರೆ. ಇನ್ನು ಕೆಲವರು ಇದಕ್ಕೆ ದುಬಾರಿ ಔಷಧಿ ತಂದು ಸಿಂಪಡಿಸ್ತಾರೆ. ಆದರೆ ನಿಜ ಹೇಳಬೇಕಂದ್ರೆ ಹಲವಾರು ಬಾರಿ ಈ ಸಮಸ್ಯೆ ಎನ್ನುವಂಥದ್ದು ರೋಗದಿಂದ ಬರುವಂಥದ್ದೇ ಅಲ್ಲ. ಇವತ್ತು ಈ ವಿಡಿಯೋದಲ್ಲಿ ಅಡಿಕೆ ಯಾಕೆ ಒಡೆದು ಹೋಗ್ತದೆ, ಇನ್ನು ಯಾವಾಗ ಇದು ಅಪಾಯಕಾರಿ, ಇನ್ನು ಯಾವಾಗ ನಾವು ಇದರ ಬಗ್ಗೆ ಚಿಂತಿಸುವ ಒಂದು ಅವಶ್ಯಕತೆ ಇರ್ತದೆ, ಹಾಗೆ ಇದಕ್ಕೆ ಇರುವಂಥ ಅಂದರೆ ಇದನ್ನು ತಡೆಯಲಿಕ್ಕೆ ಇರುವಂಥ ಕೆಲವೊಂದು ಔಷಧಿಗಳು ಅಥವಾ ನಾವು ಕೆಲವೊಂದು ಕ್ರಮಗಳನ್ನು ಹೇಗೆ ತೆಗೆದುಕೊಳ್ಬೇಕನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನಂತೂ ಕೊನೆಯವರೆಗೆ ನೋಡಿ, ಯಾಕಂತ ಹೇಳಿದರೆ ಕೊನೆಯಲ್ಲಿ ನಿಮಗೆ ಇದನ್ನು ತಡೆಗಟ್ಟುವ ಒಂದೆರಡು ಮುಖ್ಯ ವಿಷಯವನ್ನು ನಾನು ಹೇಳಲಿಕ್ಕಿದ್ದೇನೆ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ವೋ ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಮುಖ್ಯವಾಗಿ ಅಡಿಕೆ ಯಾಕೆ ಒಡೆಯುತ್ತದೆ? ಮೊದಲು ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಡಿಕೆ ಒಡೆಯುವುದು ಒಂದು ರೋಗದ ಒಂದು ರೀಸನ್ ಅಲ್ಲ, ಇದೊಂದು ಲಕ್ಷಣ. ಹೇಗೆ ನಮಗೆ ಜ್ವರ ಬಂದರೆ ಜ್ವರ ಒಂದು ರೋಗ ಅಲ್ಲ, ನಿಮಗೆಲ್ರಿಗೂ ಗೊತ್ತು. ಇದು ದೇಹದಲ್ಲಿ ಬೇರೆ ಸಮಸ್ಯೆ ಇದೆ ಎನ್ನುವ ಲಕ್ಷಣವನ್ನು ನಮಗೆ ತೋರಿಸುವಂಥದ್ದು. ಅದೇ ರೀತಿ ಅಡಿಕೆ ಕೂಡ ಒಂದು ಅಡಿಕೆ ಒಡಿತದೆ ಏನು, ಅದು ಕೂಡ ನಮಗೆ ಗಿಡ ಏನೋ ಹೇಳಲಿಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು. ಅಂದರೆ ನನ್ನಲ್ಲಿ ಯಾವುದೋ ಸಮಸ್ಯೆ ಇದೆ ಅಂತ ಅದನ್ನು ನಾವು ಸರಿಯಾಗಿ ಗುರುತಿಸಬೇಕು. ಅಂದರೆ ಗಿಡ ನಮಗೆ ಏನೋ ಸಮಸ್ಯೆ ಇದೆ ಅಂತ ಅದು ಹೇಳಲಿಕ್ಕೆ ಇರುವಂಥ ಒಂದು ವೇ ಇದು ಈ ಅಡಿಕೆ ಒಡೆಯುವಂಥದ್ದು. ಇದರ ಮೊದಲ ಕಾರಣ ಯಾವುದು ಅಂತ ನೋಡುವುದಾದರೆ ಬೋರಾನ್ ಡೆಫಿಷಿಯನ್ಸಿ, ಅಂದರೆ ಬೋರಾನ್ನ ಕೊರತೆ. ಇದರ ಬಗ್ಗೆ ನಾನು ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಇದರಿಂದ ಆಗುವಂಥ ಒಂದು ತೊಂದರೆಗಳ ಬಗ್ಗೆ ಕೂಡ ಹೇಳಿದ್ದೇನೆ. ಇದು ತುಂಬ ಸಾಮಾನ್ಯ ಅಂತ ಅನ್ನಿಸ್ಬೋದು. ಬೋರಾನ್ ಕಡಿಮೆ ಆದರೆ ಅಡಿಕೆಯ ಒಳಭಾಗ ಸರಿಯಾಗಿ ಬೆಳೆಯುವುದಿಲ್ಲ. ಹೊರಗಿನ ಸಿಪ್ಪೆ ಒಂದು ವೇಗದಲ್ಲಿ ಬೆಳೀತದೆ, ಅಂದರೆ ಒಳಭಾಗ ಹಾಗೇನೆ ಇರ್ತದೆ, ಈ ಹೊರಗಿನ ಸಿಪ್ಪೆ ವೇಗವಾಗಿ ಬರ್ತದೆ. ಇದರಿಂದ ಏನು ಒಂದು ಅಸಮತೋಲನ ಉಂಟಾಗಿ ಅಥವಾ ಒಂದು ಒತ್ತಡ ಉಂಟಾಗಿ ಅಡಿಕೆ ಸೀಳಲು ಅಥವಾ ಒಂದು ಭಾಗವಾಗಲು ಆರಂಭವಾಗ್ತದೆ. ನಂತರ ಇದು ನೆಲಕ್ಕೆ ಬೀಳುತ್ತದೆ. ಇದು ಬೋರಾನ್ ಕೊರತೆಯ ಇನ್ನೊಂದು ಲಕ್ಷಣ. ನೋಡುವುದಾದರೆ ಒಂದೇ ಅಡಿಕೆ ಮರದಲ್ಲಿ ಈ ರೀತಿಯಾಗಿ ಹಲವಾರು ಅಡಿಕೆಗಳು ಸೀಳಿ ಬಿದ್ದಿದ್ರೆ ಇದು ಒಂದು ಬೋರಾನ್ನ ಕೊರತೆ, ಆ ಗಿಡದಲ್ಲಿರುವಂಥ ಬೋರಾನ್ನ ಕೊರತೆ ಅಂತ ಒಂದು ನಾವು ಪರಿಗಣಿಸಬೇಕಾಗ್ತದೆ. ಆದರೆ ಇಲ್ಲಿ ಒಂದು ದೊಡ್ಡ ತಪ್ಪನ್ನು ನೀವು ಮಾಡಬೇಡಿ. ಅಡಿಕೆ ಒಡೆದ ತಕ್ಷಣ ಬೋರಾನ್ ಕೊರತೆ ಅಂತ ನಿರ್ಧಾರವನ್ನು ಮಾಡಬೇಡಿ. ಯಾಕಂದರೆ ಇನ್ನೂ 4-5 ಕಾರಣಗಳಿವೆ. ಎರಡನೇ ಕಾರಣವನ್ನು ನಾವು ನೋಡುವುದಾದರೆ ಮಳೆಗಾಲದಲ್ಲಿ ಒಂದು ವಾರ ಭಾರಿ ಮಳೆ ಇರ್ತದೆ, ನಂತರ ಹಠಾತ್ ಬಿಸಿಲು ಮತ್ತೆ ಮಳೆ, ಈ ರೀತಿ ಆಗ್ತಾನೆ ಇರ್ತದೆ. ಈ ವರ್ಷ ಅಂತೂ ಈ ರೀತಿನೇ ಆಗ್ತಾ ಇದೆ ಹೆಚ್ಚಿನ ಕಡೆಗಳಲ್ಲಿ. ಆಗ ಗಿಡದೊಳಗೆ ನೀರಿನ ಒತ್ತಡ ಎನ್ನುವಂಥದ್ದು ಬದಲಾಗ್ತದೆ. ಅಡಿಕೆಯ ಬೆಳವಣಿಗೆ ಕೂಡ ಒಂದು ಅಸಮತೋಲನವಾಗ್ತದೆ. ಇದರಿಂದ ಆಗಲೂ ಕೂಡ ಅಡಿಕೆ ಎನ್ನುವಂಥದ್ದು ಸೀಳಿ ಬೀಳ್ತದೆ, ಅಂದರೆ ಭಾಗವಾಗಿ ನೆಲಕ್ಕೆ ಉದುರುತ್ತದೆ. ಉದಾಹರಣೆಗೆ ನಾವು ನೋಡುವುದಾದರೆ ಒಂದು ಬಲೂನ್ಗೆ ನಿಧಾನವಾಗಿ ಗಾಳಿ ತುಂಬಿದರೆ ಏನೂ ಆಗುವುದಿಲ್ಲ, ನಿಮ್ಗೆಲ್ರಿಗೂ ಗೊತ್ತು. ಆದರೆ ಒಂದೇ ಸಲ ಜಾಸ್ತಿ ತುಂಬಿದರೆ ಅದು ಒಡೆದು ಹೋಗುವ ಸಾಧ್ಯತೆ ಇರ್ತದೆ ಆ ಬಲೂನ್. ಈ ಅಡಿಕೆಯಲ್ಲೂ ಇದೇ ರೀತಿ ಆಗ್ತದೆ, ಅಂದರೆ ಜಾಸ್ತಿಯಾಗಿ ನೀರು ಹೋಗುವಂಥದ್ದು, ಒಮ್ಮೆಲೆ ಬಿಸಿಲು ಬರುವಂಥದ್ದು. ಈ ರೀತಿ ಆದರೆ ಅಡಿಕೆ ಉದುರುವ ಮತ್ತೊಂದು ಮುಖ್ಯ ರೀಸನ್ ಇದು. ಇನ್ನೊಂದು ಕಾರಣವನ್ನು ನಾವು ನೋಡುವುದಾದರೆ ಪೊಟ್ಯಾಷಿಯಂ ಡೆಫಿಷಿಯನ್ಸಿ ಅಥವಾ ಒಂದು ಪೊಟ್ಯಾಷ್ನ ಕೊರತೆ. ಪೊಟ್ಯಾಷ್ ಏನು ಮಾಡ್ತದೆ, ನಮ್ಮ ಕಾಯಿಯ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ, ಒಳ್ಳೆಯ ಫಸಲು ಬರಲಿಕ್ಕೆ ಒಂದು ಮೇಯ್ನ್ ರೀಸನ್ನೇ ಈ ಪೊಟ್ಯಾಷ್ ಅನ್ನುವಂಥದ್ದು. ಹೊರಗಿನ ಸಿಪ್ಪೆಯನ್ನು ಗಟ್ಟಿಗೊಳಿಸುವಲ್ಲಿ ಕೂಡ ಈ ಪೊಟ್ಯಾಷ್ ಎನ್ನುವಂಥದ್ದು ಸಹಾಯ ಮಾಡ್ತದೆ. ಅದರ ಜೊತೆ ಅದರ ಒತ್ತಡವನ್ನು ತಾಳುವ ಶಕ್ತಿಯನ್ನು ಕೂಡ ಪೊಟ್ಯಾಷ್ ಆ ಕಾಯಿಗಳಿಗೆ ನೀಡುತ್ತದೆ. ಆದ್ದರಿಂದ ಪೊಟ್ಯಾಷ್ ಕಡಿಮೆ ಆದರೆ ಒಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗ್ತದೆ. ಇದು ಒಂದು ಕಾರಣ, ಈ ಪೊಟ್ಯಾಷ್ ಎನ್ನುವಂಥದ್ದು ಕಡಿಮೆ ಆಗುವಂಥದ್ದು. ಕೆಲವರಿಗೆ ಒಂದು ಪ್ರಶ್ನೆ ಇರ್ಬೋದು, ಈಗ ಇದು ರೋಗಗಳಿಂದ ಕೂಡ ಆಗ್ತದೆಯಾ, ಈ ಕಾಯಿ ಒಡೆಯುತ್ತದೆಯಾ ಅಂತ. ಹೌದು, ನಿಜವಾಗಿ ಹೇಳಬೇಕಂದ್ರೆ ಕೆಲವೊಮ್ಮೆ ಶಿಲೀಂಧ್ರ ರೋಗಗಳಿವೆ, ಅಂದರೆ ಒಂದು ಆ್ಯಸಿಡಿಕ್ ಅಥವಾ ಒಂದು ಈ ಫಂಗಸ್ನಿಂದ ಏನಾದರೂ ರೋಗಗಳು ಬಂದರೆ ಅಡಿಕೆ ದುರ್ಬಲವಾಗಿ ಸೀಳಿ ಬೀಳ್ಬೋದು. ವಿಶೇಷವಾಗಿ ಮಳೆಗಾಲದಲ್ಲಿ ಈ ಮೇಯ್ನಾಗಿ ಫಂಗಸ್ಗಳ ಒಂದು ಕಾಟ ಇರ್ತದೆ. ಒಡೆದ ಅಡಿಕೆಯನ್ನು ಚೆನ್ನಾಗಿ ನೋಡಿ, ಕಪ್ಪು ಕಲೆ ಇದೆಯಾ ಅಂತ, ಅಥವಾ ಕೊಳೆಯ ಇದೆಯಾ, ಅಥವಾ ಒಂದು ದುರ್ವಾಸನೆ ಇದರಿಂದ ಬರ್ತಾ ಇದೆಯಾ ಅಂತ. ಅಂದರೆ ನೀವು ಏನಾದರೂ ಒಡೆದ ಕಾಯಿಯನ್ನು ನೋಡಿದರೆ ಅಥವಾ ಒಂದು ಬಿದ್ದಿರುವುದನ್ನು ನೋಡಿದರೆ ಈ ಅಡಿಕೆಯನ್ನು, ಅದನ್ನು ಒಂದು ಸಲ ಸ್ಮೆಲ್ ಮಾಡಿ ನೋಡಿ. ಒಂದು ದುರ್ವಾಸನೆ ಅಥವಾ ಒಂದು ಕಪ್ಪು ಕಲೆ ಇದ್ದರೆ ಇದರಿಂದ ರೋಗದ ಅನುಮಾನ ಕೂಡ ನಿಮಗೆ ಬರ್ಬೋದು ಅಥವಾ ಹೆಚ್ಚಾಗ್ತದೆ. ಇದು ಈ ರೀತಿಯಾಗಿ ಒಂದು ಗುಣಲಕ್ಷಣಗಳಿದ್ರೆ ರೋಗ ಕೂಡ ಇದಕ್ಕೆ ಕಾರಣವಾಗಿರ್ಬೋದು.
ಆದರೆ ಒಂದು ಮುಖ್ಯ ವಿಷಯವನ್ನು ಹೇಳ್ತೇನೆ ಈಗ, ನೀವು ಒಂದು ಗಮನದಲ್ಲಿ ಇಟ್ಕೊಂಡು ಇದನ್ನು ಕೇಳಿ. ನಿಮ್ಮ ತೋಟದಲ್ಲಿ ಒಂದು ಮರಕ್ಕೆ ಮಾತ್ರ ಈ ಸಮಸ್ಯೆ ಇದೆಯಾ ಅಥವಾ ಇಡೀ ತೋಟದಲ್ಲಿ ಈ ಸಮಸ್ಯೆ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡಿ ನೋಡಿ. ಸಮಸ್ಯೆ ಏನು ಅಂತ ಇದರಿಂದ ಅರ್ಧದಷ್ಟು ನಾವು ಹೇಳ್ಬೋದು. ಇನ್ನು ಗುರುತಿಸುವುದು ಹೇಗೆ? ಒಂದೇ ಮರದಲ್ಲಿ ಈ ಸಮಸ್ಯೆ ಇದ್ರೆ, ಈ ಅಡಿಕೆ ಬೀಳುವಂಥದ್ದು ಅಂದರೆ ಒಡೆದು ಬೀಳುವ ಸಮಸ್ಯೆ ಇದ್ದರೆ, ಆ ಮರದ ಬೇರು ಮತ್ತು ಅದಕ್ಕೆ ಇರುವಂಥ ರೋಗ ಅಥವಾ ಪೋಷಕಾಂಶ ಸಮಸ್ಯೆ ಕೂಡ ಇರ್ಬೋದು. ಇಡೀ ತೋಟದಲ್ಲಿದ್ದರೆ ಮಣ್ಣು, ಹವಾಮಾನ ಅಥವಾ ಗೊಬ್ಬರದ ಸಮಸ್ಯೆ ಕೂಡ ಆಗಿರ್ತದೆ ಇದಕ್ಕೆ. ಇನ್ನು ರೈತರು ಮಾಡುವ ದೊಡ್ಡ ತಪ್ಪೇನೆಂದರೆ, ಅಡಿಕೆ ಒಡೆದ ಕೂಡಲೇ ಒಬ್ಬರು ಹೇಳಿದ ಔಷಧಿ ಅಥವಾ ಅಂಗಡಿಯವನು ಯಾವುದೋ ಹೇಳಿದ ಔಷಧಿಯನ್ನು ಅಥವಾ ಯೂಟ್ಯೂಬ್ನಲ್ಲಿ ನೋಡಿದ ಔಷಧಿಯನ್ನು ಸಿಂಪಡಿಸುವಂಥದ್ದು. ಇದು ದೊಡ್ಡ ತಪ್ಪು. ಮೊದಲು ಇದಕ್ಕೆ ಕಾರಣ ಪತ್ತೆ ಮಾಡಬೇಕು. ನಾನು ಹೇಳಿದ ಒಂದು 4-5 ಕಾರಣ ಏನಿದೆ ಅದೇ ಇದಕ್ಕೆ ಮುಖ್ಯ ರೀಸನ್ ಆಗಿರ್ತದೆ. ಅದಕ್ಕೆ ನಂತರ ಪರಿಹಾರವನ್ನು ನಾವು ಕಂಡುಕೊಳ್ಬೇಕಾಗ್ತದೆ. ಹಾಗಾದರೆ ಇದಕ್ಕಿರುವ ಪರಿಹಾರದ ಬಗ್ಗೆ ನೋಡುವುದಾದರೆ ಏನು ಮಾಡಬೇಕಂದ್ರೆ, ಒಂದು ಸಮತೋಲನ ಗೊಬ್ಬರವನ್ನು ಕೊಡಬೇಕು. ಪೊಟ್ಯಾಷ್ ಕೊರತೆ ಬರದಂತೆ ನೋಡಿಕೊಳ್ಳಿ. ಇನ್ನು ಬೋರಾನ್ ಅಗತ್ಯವಿದ್ದರೆ ನೀವು ಕೃಷಿ ಅಧಿಕಾರಿಗಳು ಅಥವಾ ಯಾರಾದರೂ ಸಲಹೆಯಿಂದ ನಿಮ್ಮ ಒಂದು ಅಡಿಕೆ ತೋಟಕ್ಕೆ ಎಷ್ಟು ಬೇಕು ಅಂತ ಬೋರಾನ್ನ ಕೊಡುವ ಕಡೆ ಒಂದು ಗಮನವನ್ನು ವಹಿಸಿ. ಬೋರಾನ್ ಎನ್ನುವಂಥದ್ದು ಅಡಿಕೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಹಾಗಾಗಿ ಬೋರಾನ್, ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಅಂತೂ ಖಂಡಿತವಾಗಿ ಕೊಡಿ. ಇದು ಹೆಚ್ಚಾಗಿ ಈ ಅಡಿಕೆ ಒಡೆಯುವಂಥದ್ದು ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳ ಕೊರತೆಯಿಂದನೇ ಅಥವಾ ಒಂದು ಪೊಟ್ಯಾಷ್ನ ಕೊರತೆಯಿಂದನೇ ಆಗಿರ್ತದೆ. ಹೆಚ್ಚಾಗಿ ರೋಗಗಳಿಂದ ಆಗುವಂಥದ್ದಲ್ಲ ಇದು. ಇನ್ನು ಮಳೆಗಾಲದಲ್ಲಿ ನೀರು ನಿಲ್ಲದಂತೆ ಉತ್ತಮ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿ. ಇನ್ನು ರೋಗದ ಲಕ್ಷಣಗಳು ಕಂಡು ಬಂದರೆ ಸರಿಯಾದ ಕಾರಣವನ್ನು ಗುರುತಿಸಿ ನಂತರ ಶಿಫಾರಸು ಮಾಡಿದ ಒಂದು ಶಿಲೀಂಧ್ರನಾಶಕ, ಮೇಯ್ನಾಗಿ ಇದಕ್ಕೆ ಕೊಡುವುದು ಯಾವುದಂದರೆ ತಾಕತ್ ಅಥವಾ ಹೀಗಿದ್ದೆ ರಿಡೋಮಿಲ್ ಗೋಲ್ಡ್, ಇವನ್ನೇ ಎಲ್ಲ ಬಳಸಿ ಅಂತ ಹೇಳ್ತಾರೆ. ಇನ್ನು ತೋಟವನ್ನು ವಾರಕ್ಕೊಮ್ಮೆ ಪರಿಶೀಲಿಸ್ತಾನೆ ಇರಿ. ಇದು ಮೇಯ್ನಾಗಿ ರೋಗ ಅಲ್ಲ, ಈ ರೀತಿಯಾದ ಒಂದು ಗೊಬ್ಬರದ ಕೊರತೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳ ಕೊರತೆಯಿಂದನೇ ಬರುವಂಥದ್ದು. ಹಾಗಾದರೆ ಸ್ನೇಹಿತರೆ, ಕೊನೆಯಲ್ಲಿ ಒಂದು ಮಾತನ್ನು ಹೇಳುವುದಾದರೆ, ಅಡಿಕೆ ಒಡೆದು ಬೀಳುವಂಥದ್ದು ಇದೊಂದು ರೋಗ ಅಲ್ಲ, ಅದು ಗಿಡ ಕೊಡುವ ಒಂದು ಎಚ್ಚರಿಕೆ ನಮಗೆ. ಆ ಎಚ್ಚರಿಕೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೂರಾರು ಅಡಿಕೆಗಳನ್ನು ನಾವು ಉಳಿಸ್ಬೋದು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸಿದರೆ ಒಬ್ಬ ರೈತ ಸ್ನೇಹಿತನಿಗೆ ತಪ್ಪದೇ ಕಳಿಸಿ. ಯಾಕಂತ ಹೇಳಿದರೆ ಅವರಿಗೂ ಒಂದು ಇದರಿಂದ ಸಹಾಯ ಆಗ್ಬೋದು. ಅವರು ಸಾವಿರಾರು ರೂಪಾಯಿಗಳ ನಷ್ಟವನ್ನು ತಪ್ಪಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರಮುಖ ಅಡಿಕೆ ಅಥವಾ ಬೇರೆ ಯಾವುದಾದ್ರೂ ಬೆಳೆಯ ಕುರಿತಾದ ಒಂದು ವೈಜ್ಞಾನಿಕ ಮಾಹಿತಿ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.